ಡೆಫಿನೆಟ್ಲಿ ಹಾಯ್ ಗೈಸ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಾಳೆಗೆ ಅದ. ಹೈ ವೋಲ್ಟೇಜ್ ಡ್ರಾಮಾ ಅಂತ ಅದ. ಬಟ್ ಅದಕ್ಕಿಂತ ಪहिले ಪಾಕಿಸ್ತಾನ ಒಂದು ಗುಡ್ ನ್ಯೂಸ್ ಬರ್ಲತ್ತದ. ಪಾಕಿಸ್ತಾನ ಫ್ಯಾನ್ಸ್ಗಳಾಗಲಿ ದುಬೈ ವೀಸಾ ಅವ್ರಿಗೆ ಕೊಡಲಾಗಿದೆ. ಯಾಕಂದ್ರೆ ರೀಸೆಂಟ್ಲಿ ನಾವು ನೋಡಿವಲ್ಲ ಅಪ್ಡೇಟ್ ಮುಟ್ಟಾಗ ನಾವು ಮಂದಿ ಬಿಖಾರಿಗಳು ನೋಡ್ರಿ, ಅವು ಪಾಕಿಸ್ತಾನಲಾಸಿ ಜಾಸ್ತಿ ಮಂದಿ ಹೋಗ್ಲತ್ತರು. ಅದ್ರ ಸಲಿಗೆ ವೀಸಾ ಅವ್ರಿಗೆ ಕ್ಯಾನ್ಸಲ್ ಮಾಡಿದೆ. ಈಗ ದುಬೈಲಾಸಿ ಅವ್ರಿಗೆ ವೀಸಾ ಬಿಲ್ಕುಲ್ ಸಿಗಲ್ಲಾಗ್ಯಾವ. ತೊ ನಾಳೆಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅದಲ್ಲ. ತೊ ನಾಳೆಗೆ ಹೈ ವೋಲ್ಟೇಜ್ ಡ್ರಾಮಾ ಅಂತ ಕಟ್ತದ. ಮೊನ್ನೆ ಮ್ಯಾಚ್ ಆಗತ್ತೆ ನೋಡ್ರಿ, ಬಾಂಗ್ಲಾದೇಶ್ ಇಂಡಿಯಾ ಮ್ಯಾಚ್. ಅದೇ ಗ್ರೌಂಡ್ನಲ್ಲಿ ಇದು ಮ್ಯಾಚ್ ಅಂತ ಕದೆ 2 ಸ್ಟಾರ್ಟ್ ಆಗ್ತದ. ಬಟ್ ಮೊನ್ನೆ ಬಾಂಗ್ಲಾದೇಶ್ ಇಂಡಿಯಾ ಮ್ಯಾಚ್ ಆದಾಗೆ ಪಾಕಿಸ್ತಾನ ಈ ಸರ್ ಹೋಸ್ಟ್ ಮಾಡ್ಲತ್ತಲ್ಲ ಚಾಂಪಿಯನ್ ಟ್ರೋಫಿ, ಅದು ಅವ್ರ ಹೆಸರು ಇದಿಲ್ಲ ಲೋಬೋ ಒಳಗೆ. ಅದಕ್ಕೂ ಮುಟ್ಟ ಹಂಗಾಮ ಮಾಡ್ರ ಸಂಕಟ ಮೇ ಹೈ ಹೆಸರು ಹಾಕ್ಲಿಲ್ಲ. ನಾವು ಬೇಕಂತೆ ಮಾಡೀರಿ, ಅದು ನಿಮಗೆ ಟ್ರೋಲ್ ಮಾಡ್ಬೇಕಂತ ಆ ಥರ ಹೆಸರು ತೆಗೆದಾರ ಅವರು. ಇದಕ್ಕೂ ನಿಮಗೆ ತಿಳಿಯಲಾಗ್ಯದ. ಹಂಗೆ ಮೊನ್ನೆ ಬಾಂಗ್ಲಾದೇಶ್ ಮ್ಯಾಚ್ ಆಡೋ ಮಟ್ಟಿಗೆ ಈಗ ಬಾಂಗ್ಲಾದೇಶ್ ಸಪೋರ್ಟ್ ಕೊಟ್ಟದು ಪಾಕಿಸ್ತಾನ. ಆಬ್ವಿಯಸ್ಲಿ ಒಂದೇ ಅದದು, ಒಂದೇ ರಕ್ತ ಅದದು. ಡೆಫಿನೆಟ್ಲಿ ಹಂಗೆ ಸಪೋರ್ಟ್ ಕೊಡ್ತಾ ಎಲ್ಲೋ ಮಂದಿಗೆ ಗೊತ್ತದ. ಈಗ ಬಾಂಗ್ಲಾದೇಶ್ನು ಮೊನ್ನೆ ಪ್ಲ್ಯಾನ್ ಮಾಡೇ ಬಂದಿದ್ದು ಈ ಸಾರಿ ಇಂಡಿಯನ್ ನಿಮಗೆ ಸೋಲ್ಸ್ಬೇಕಂತ ಗೀಸ್. ಬಟ್ ಅವು ಮಕ್ಕಳ ಪ್ಲೇಯರ್ ಬೇಕು. ಅಗ್ರೆಸಿವ್ ಮಾಡ್ಲತ್ತಿರು ತೋಡೆ ಮ್ಯಾಚ್ ಒಳಗಂತ. ಧೋನಿ ಫಸ್ಟ್ ಮ್ಯಾಚ್ ಆದಾಗ ತೆಲಿ ತಂದು ಕಡೆಕಿಟ್ಟು ತೋರಿಸಿರಲ್ಲ, ಅದನ್ನು ಅಗ್ರೆಸಿವ್ ಐತೆ. ಈ ಸಲ ಸಲಿಗೆ IPL ಟೀಮ್ನಲ್ಲಿ ಬಾಂಗ್ಲಾದೇಶ್ ಟೀಮಿಗೆ ಯಾರಿಗೆ ತೊಗೊಂಡಿಲ್ಲ. ಇದು ಥರ ಆಗ್ಯದ. ಈಗ ವೀಸಾ ಅವ್ರಿಗೆ ಸಿಗಲ್ಲಾಗ್ಯ, ಅದಕ್ಕೂ ಮುಟ್ಟ ಅಳ್ಳತ್ತಾರವರು. ಲೋಬೋ ಆಗಿಲ್ಲ, ಅದಕ್ಕೂ ಮುಟ್ಟ ಅಳ್ಳತ್ತಾರವರು. ಈಗ ಇನ್ನೊಂದು ಅಪ್ಡೇಟ್ ನಾವು ಕೇಳಿದೆವು, ಪಾಕಿಸ್ತಾನ ಇದು ಟೀಮ್ ಇರಲ್ಲ, ಬೇರೆ ಟೀಮ್ ಇರ್ತದೆ. ಬೇರೆ ಟೀಮ್ಗಳು ಪ್ಲೇಯರ್ ಒಳಗೆ ಬರ್ತಾರೆ. ಹೆಂಗೆ ಬರ್ತಾರೆ? ಆಲ್ರೆಡಿ ಸೆಲೆಕ್ಟ್ ಆಗಿದ್ದು ಟೀಮ್ ಅಂತ ಅದ, ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಈಗ ಸ್ಪಿನ್ನರ್ಗಳು ಅವ್ರು ಬರಲಿಲ್ಲ, ಪರ್ಫಾರ್ಮೆನ್ಸ್ ಅಂತ ಬರೀ ನಡೆಯಲಾಗದು ಇವ್ರದ್ದು. ಗಂಟೆಕ ಕಿಂಗ್ ಅದು ರನ್ ಬಿಲ್ಕುಲ್ ಮಾಡಲಾಗ್ಯದ. ಅದು ಮೊಹಮ್ಮದ್ ರಿಜ್ವಾನ್ ಮೌಲಾನಾ ಟೈಪ್ ಅದು ಬಿಲ್ಕುಲ್ ರನ್ ಮಾಡಲಾಗ್ಯದ ಅದನ್ನು. ತೋ ಇಲ್ಲಿ ಫಾಸ್ಟ್ ಬೌಲರ್ ಮಾತಾಡ್ಬೇಕಂದ್ರೆ ಶಾಹಿನ್ ಶಾ ಅಫ್ರಿದಿ 64 68 ರನ್ ಕೊಟ್ಟಾನ. ಹಾರೀಶ್ ರಾವ್ನು 83 ರನ್ ಕೊಟ್ಟಾನ. ತೋ ಫಾರ್ಮ್ನಾಗ ಅಂತಕ್ಕೆ ಯಾರಿಲ್ಲ. ನಮ್ಮ ಟೀಮ್ ಗ್ರೌಂಡ್ನಲ್ಲಿ ಫಾರ್ಮ್ನಾಗ ಅದ. ಶುಭ್ಮನ್ ಗಿಲ್ ಆಗಲಿ, ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಫಾಸ್ಟ್ ಬೌಲರ್ ಆಗಲಿ. ಇವತ್ತು ಮೊಹಮ್ಮದ್ ಶಮಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಮತ್ತು ಫಾಸ್ಟ್ ಬೌಲಿಂಗ್ ಇವ್ರು ಮಾಡ್ತಾರೆ. ಮತ್ತು ಇಲ್ಲಿ ಇವತ್ತು ಕಮ್ ಬ್ಯಾಕ್ ಮಾಡ್ತಾರೆ ವರುಣ್ ಚಕ್ರವರ್ತಿ. ನಾಳೆಗೆ ಅವ್ರಿಗಿನ ಬಂದರೆ ಇವ್ರು ಚಕ್ರವೇ ಆಗಿಸಿ ಎಗರಿಸ್ಬಿಡ್ತಾನೆ. ಅದು ಪಾಯಿಂಟ್ ಎಲ್ಲ ಮಂದಿಗೆ ಅಂತ ಗೊತ್ತು. ಯಾಕಂದ್ರೆ ವೇರಿಯೇಷನ್ ಮುಟ್ಟ ಚಲೋ ಬಾಲಿಂಗ್ ಅವ್ರು ಆಗ್ತಾರೆ. ತೊ ಈಗ ಪಾಕಿಸ್ತಾನಿಗೆ ಮುಟ್ಟ ಡೇಂಜರ್ ಸಿಚುವೇಶನ್ದಾಗ ಅದ. ಈಗ ಅಲ್ಲತ್ತರ ಅವರು ನಮ್ಮ ಪ್ಯಾಂಟ್ ತಾಗ್ಲಾಸ್ ಆಲ್ರೆಡಿ ತೊಯ್ದಾಗ್ಯದಪ್ಪ. ಬಾಂಗ್ಲಾದೇಶ್ ಸೋತಿದ್ರೆ ನಮಗೆಲ್ಲ ಅವಾಗೆ ತೊಯ್ದಾಗ ನಮ್ಮ ಪ್ಯಾಂಟ್ ಅಂತ ಅಲ್ಲತ್ತಾರ ಅವರು. ಈಗ ನೋಡ್ಬೇಕಾದ್ರೆ ನಾಳೆಗೆ Babar batting, my batting is like same because we always ಕಾಪೆ ಟಾಂಗ್ರೆ ಹೇ ಅಂತ ಈ ಥರ ಅನ್ಬೇಕದ ನಾಳೆಗೆ ಅಂತರ್ಗ. ತೊ ನೋಡ್ಬೇಕತ್ತದ ನಾಳೆಗೆ ಗ್ರೌಂಡ್ ಹೆಂಗಿರ್ತದ, ಪಿಚ್ಚಿಗಿನ ಸರಿಯಾಗಿತ್ತು. ಫಸ್ಟ್ ಇಲ್ಲಿ ಬ್ಯಾಟಿಂಗ್ ಮಾಡಿದೆ, ಯಾಕಂದ್ರೆ ಆಲ್ರೆಡಿ ಸೆಕೆಂಡ್ ಮ್ಯಾಚ್ ನಡೀಲತ್ತೆ ಅದೇ ಗ್ರೌಂಡ್ ಒಳಗೆ. ತೊ ಬ್ಯಾಟಿಂಗ್ ಏನೋ ಸರಿಯಾಗಿತ್ತು ಅಂದ್ರೆ ಫಸ್ಟ್ ಇಲ್ಲಿ ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡ್ಲಿಕ್ಕೆ ಕೋಶಿಶ್ ಮಾಡ್ತಾರೆ ಎಲ್ಲೋ ಮಂದಿ. ಯಾಕಂದ್ರೆ ಮನೆ ನೋಡಿದೇವಲ್ಲ, ಚೇಸಿಂಗ್ ಮಾಡ್ಲಿಕ್ಕೆ ಮುಟ್ಟ ಪ್ರಾಬ್ಲಮ್ ಆಗಿತ್ತು ಬಾಂಗ್ಲಾದೇಶ್ ಟೀಮ್ ಸಂಗಟೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬಿದ್ದು. ಓಪನಿಂಗ್ ಸ್ಟಾರ್ಟ್ ಚಲೋ ಆಗಿತ್ತು, 64 ಪಾರ್ಟ್ನರ್ಶಿಪ್ ಆಗಿತ್ತು. ಬಟ್ ಅದಾದ್ಮೇಲೆ ವಿಕೆಟ್ಗಳು ಬಿದ್ದು. ಇಲ್ಲಿ ಶುಭ್ಮನ್ ಗಿಲ್ ಅಲ್ಲಿ, KL ರಾಹುಲ್ ಅಲ್ಲಿ ಚಲೋ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟರು. ತೊ ನನಗನ್ಸ ಈ ಸರ್ನೂ ಟೀಮ್ ಏನು ಜಾಸ್ತಿ ಚೇಂಜಸ್ ಆಗಿಲ್ಲ. ಇಲ್ಲಿ ಬರ್ತಾರೆ ವಾಪಸ್ ಟೀಮ್ ಒಳಗೆ ಅಂತ ಇಲ್ಲಿ ವರುಣ್ ಚಕ್ರವರ್ತಿ ಬರ್ತಾರೆ. ಮತ್ತು ಇಲ್ಲಿ ಫಾಸ್ಟ್ ಬೌಲರ್ ಹರ್ಷದೀಪ್ನು ಇವತ್ತು ಟೀಮ್ನೊಳಗೆ ಬರ್ತಾರೆ. ನನಗನ್ಸ ಈ ಸರಿ ಚೇಂಜಸ್ ಏನು ಮಾಡ್ತಾರೆ ನೋಡಿರಿ. ಮೊಹಮ್ಮದ್ ಶಮಿ ಅಂತ ಇರ್ತಾರೆ, ಇಲ್ಲಿ ಇನ್ನೊಬ್ಬರು ಫಾಸ್ಟ್ ಬೌಲರ್ ನೋಡಿರಿ, ಅವ್ರಿಗೆ ತೆಗಿತಾರೆ. ಇನ್ನೊಬ್ಬರು ಸ್ಪಿನ್ನರ್ ಇದ್ದರು ನೋಡಿರಿ, ಅವ್ರಿಗೆ ತೆಗಿತಾರೆ. ಅದೊಂದು ನನಗೆ 2 ಚೇಂಜಸ್ ನನಗೆ ಕಾಣ್ಲತ್ತವ ಇಂಡಿಯನ್ ಟೀಮ್ ಒಳಗಂತ್ರಾಗ. ಬಟ್ ಪಾಕಿಸ್ತಾನ ಟೀಮ್ ಒಳಗಲ್ಲಿ ಜಾಸ್ತಿ ಏನು ಚೇಂಜಸ್ ಇರಲ್ಲ. ಅದೇ ಟೀಮ್ ಅಂತ್ರಾಗ ಗ್ರೌಂಡ್ನಲ್ಲಿ ಇಳಿಸ್ತಾರೆ ಅವರು. ಈ ಸರ್ನು ಹೊಡ್ಸ್ಕೊಂಡು ಅವ್ರು ಹೋಗ್ತಾರೆ. ಬೆನ್ನ ಹೊಡಿತಾನೆ ಈ ಸರ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಚಲೋ ಓಪನಿಂಗ್ ಅಂತ್ರಾಗ ಮಾಡ್ತಾರೆ. ಒಂದು ಸರ್ ರೋಹಿತ್ ಶರ್ಮಾ 50 ರನ್ ಮಾಡಿದ್ನಲ್ಲ, ಪಾಕಿಸ್ತಾನ್ ಗಂಟೆ ಕಾಕಿಂಗ್ ಗಯಾ ಹಂಗೆ ಆಗ್ತದೆ ಇದು ಮ್ಯಾಚ್ ಅಂತಕ. ಸೊ ನಾಳೆಗೆ ಅಂತಕ ಹೈ ವೋಲ್ಟೇಜ್ ಡ್ರಾಮಾ ಅದ. 2 ಸ್ಟಾರ್ಟ್ ಅದ. ವೆಡ್ಡಿಂಗ್ ಇದನ್ನ ಮ್ಯಾಚ್ ನೋಡ್ಲಕ್ಕಂತ ಅಂತಕ. ಸೊ ಅಸಲಿಗೆ ಫ್ರೈಡೇ ಯಾವ ಮೂವಿಗಳು ಬಂದೂ ನಾನು ನೋಡ್ಲಕ್ಕೆ ಹೋಗಲಿಲ್ಲ. ನೀಟಾಗಿ ರಿವ್ಯೂ ಬರ್ತದೆ ಸರ್. ಮ್ಯಾಚ್ ಖತಮ್ ಆಗತ್ತನ. ವೆಲ್ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ. ಟೇಕ್ ಕೇರ್, ಬೈ ಬೈ.